ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹನಿ ದಿವಾಚ್ ರಿವರ್. ಸೊ ತುಂಬ ದಿನ ಆಗಿತ್ತು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿ ಇವತ್ತು. ಸೊ ಅದಕ್ಕೋಸ್ಕರ ನಾನೊಂದು ಸ್ಪೆಷಲ್ ವೀಡಿಯೋನ ತೊಗೊಂಡು ಬಂದಿದ್ದೀನಿ ಹನಿದು. ಇಷ್ಟೊಂದು ಎಗರಾಡ್ತಿರೋದು ಏನಕ್ಕಂದರೆ ಹನಿ ವಾಕಿಂಗ್ ಹೋಗೋದಕ್ಕೋಸ್ಕರ. ಶಿ ರಿಯಲಿ ವಾಂಟೆಡ್ ಟು ಗೋ ಔಟ್ ಫಾರ್ ವಾಶ್ರೂಮ್. ಅದಕ್ಕೆ ಶಿ ವಾಸ್ ಜಸ್ಟ್ ವೇಟಿಂಗ್ ಫಾರ್ ಅಸ್ ಟು ಗೋ. ನಾಷ್ಟ ಮಾಡಿಕೊಂಡು ನಾವು ಹೊರಟಿದ್ದು ಮೇಕೆದಾಟುಗೆ. ಹೊರಡುವಾಗ ನೋಡಿ ಹಿಂದೆ ಬೆಡ್ಶೀಟ್ ಎಲ್ಲ ಹಾಕ್ಕೊಂಡು ಹನಿದು ಬೌಲ್ ಎತ್ಕೊಂಡು ವಾಟ್ರೆಲ್ಲ ಎತ್ಕೊಂಡು ಹೊರಟ್ವಿ. ಹನಿಗೆ ಏನೇನು ಬೇಕೋ ಎಲ್ಲ ಎತ್ಕೊಂಡು. ಬೆಡ್ಶೀಟ್ ಏನಕ್ಕೆ ಹಾಕಿದ್ದೀವಿ ಬ್ಯಾಕ್ ಸೀಟಲ್ಲಿ ಅಂತ ಅಂದರೆ ಕೂದಲು ತುಂಬ ಉದುರುತ್ತೆ, ಅದು ಸೀಟ್ಗೆಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ಬೆಡ್ಶೀಟ್ ಹಾಕಿದ್ದೆ ಅಷ್ಟೇ. ನನ್ನ ಫ್ರೆಂಡ್ ಸೀಟಿಂದ ಹಿಂದೆ ಸೀಟಿಗೆ ಶಿಫ್ಟ್ ಆಗಿದ್ದೀನಿ ನೋಡಿ. ಏನಕ್ಕೆ ಅಂದರೆ ಹನಿ ಬಿಡ್ತಾನೆ ಇರಲಿಲ್ಲ, ತುಂಬ ಜಂಪ್ ಮಾಡ್ತಿತ್ತು, ತುಂಬ ಎಕ್ಸೈಟ್ ಆಗ್ತಿತ್ತು. ಅದಕ್ಕೆ ಫಸ್ಟ್ ಟ್ರಿಪ್ ಆ್ಯಕ್ಚುಲಿ ಇದು ಕಾರಲ್ಲಿ ಹೋಗಿದ್ದು, ಅದಕ್ಕೋಸ್ಕರ ಅದಕ್ಕೆ ಭಯ ಆಗುತ್ತೆ ಅಂತ ನಾನು ಹಿಂದೆ ಹೋದೆ. ಇನ್ನೇನೋ ಆಪ್ಷನ್ ಇಲ್ಲ, ನಾನು ಹಿಂದೆ ಹೋಗಿದ ತಕ್ಷಣ ನನ್ನ ಮೇಲೆ ಕುತ್ಕೊಂಡಿತ್ತು. ಸೊ ದಟ್ಸ್ ಹೌ ಇಟ್ ವಿಲ್ ಬಿ ವೆನ್ ವಿ ಗೋ ಇನ್ ಕಾರ್. ಆ್ಯಂಡ್ ಆಲ್ಸೋ ನನ್ನ ಹಸ್ಬೆಂಡ್ ತುಂಬ ಫಾಸ್ಟಾಗಿ ಡ್ರೈವ್ ಮಾಡೋದ್ರಿಂದ ಅದು ಹಾಗೆ ಕುತ್ಕೋಬೇಕಾಯಿತು. ದೆನ್ ಎಂಟ್ರಿ ಫೀಸ್ ನಮಗೆ 30 ರೂಪೀಸ್ ಇಸ್ಕೊಂಡ್ರು ಅಷ್ಟೇ ಒನ್ ವೆಹಿಕಲ್ಗೆ. ಸೊ ಇಟ್ ವಾಸ್ ಟೂ ಲೆಸ್ ದೋ. ಅಲ್ಲಿ ನಿಮಗೆ ಫಿಶ್ ಸಿಗುತ್ತೆ, ಫಿಶ್ ಫ್ರೈ ಎಲ್ಲ ಮಾಡಿದರು. ಕಬಾಬ್ ಎಲ್ಲ ಸಿಗೋದಿಲ್ಲ, ಲೈಕ್ ಚಿಕನ್ ಸಿಗೋದಿಲ್ಲ ಯೂಶಲಿ. ಸೊ ನಾನು ಚಿಕನ್ ಸಿಗದೇ ಇರೋದ್ರಿಂದ ನಾನು ಅಲ್ಲೇನೂ ತಿನ್ನೋಕ್ಕೆ ಹೋಗಲಿಲ್ಲ. ಆಮೇಲೆ ಇಲ್ಲೆಲ್ಲ ಕಳ್ಳೆಪುರಿ ಚಿಕ್ಕ ಚಿಕ್ಕ ಐಟಮ್ಸ್ ಸಿಕ್ಕಿದ್ರು. ಎಲ್ಲ ಜನಗಳು ಅಲ್ಲಿ ಲೋಕಲಲ್ಲೆಲ್ಲ ಟ್ರಿಪ್ಪಿಗೆ ಬಂದಿರೋರೆಲ್ಲ ನೋಡಿಬಿಟ್ಟು ಫುಲ್ಲು ಎಕ್ಸೈಟ್ ಖುಷಿಯಾದರು ಹನಿನ ನೋಡಿಬಿಟ್ಟು. ನಮಗೂ ಚೆನ್ನಾಗಿತ್ತು. ಆ್ಯಂಡ್ ಹನಿ ನೋಡಿ ಎಷ್ಟು ಖುಷಿಯಾಗಿದೆ ಹೋಗಿದ ತಕ್ಷಣ ಅಲ್ಲಿ. ಆ್ಯಂಡ್ ದೆನ್ ಇಲ್ಲಿ ತುಂಬ ನೀರು ಇರೋದಿಲ್ಲ, ಇಷ್ಟೇ ಇರುತ್ತೆ ಅಷ್ಟೇ, ನಮ್ಮ ಕಾಲು ತನಕ ಬರುತ್ತೆ ಅಷ್ಟೇ, ಜಾಸ್ತಿ ಹೋಗೋದಿಲ್ಲ. ಹನಿಗೆ ಸ್ವಿಮ್ ಮಾಡೋದಕ್ಕೆ ಚೆನ್ನಾಗಿತ್ತು. ಸೊ ಅದಕ್ಕೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಸ್ವಿಮ್ ಸ್ವಲ್ಪ ಮಾಡ್ತು ಅಷ್ಟೇ. ದಿಸ್ ಇಸ್ ದ ಫಸ್ಟ್ ಟೈಮ್ ಶಿ ವೆಂಟ್ ಇನ್ಸೈಡ್ ದ ವಾಟರ್ ಇನ್ ಔಟ್ಸೈಡ್. ಮೇಕೆದಾಟು ಅಲ್ಲಿ ಮಾತ್ರನೇ ದಿಸ್ ಇಸ್ ದ ಫಸ್ಟ್ ಟೈಮ್. ಅದು ಸ್ವಿಮ್ಮಿಂಗ್ ಪೂಲ್ ಕೂಡ ಹೋಗಿಲ್ಲ ಇದುವರೆಗೂ. ಸೊ ಭಯ ಪಡ್ತು ಸ್ವಲ್ಪ, ಆಮೇಲೆ ಓಕೆ ಅಂತ ಹೋಗಿ ಅಭ್ಯಾಸ ಮಾಡಿಕೊಳ್ತು. ಒಂದು 5-6 ಟೈಮ್ಸ್ ವಾಶ್ರೂಮ್ ಹೋಗಿದೆ, ಭಯ ಆಗಿದೆ ಅದಕ್ಕೋಸ್ಕರ ಹೋಯಿತು ಅಷ್ಟೇ. ದಿಸ್ ಇಸ್ ದ ವಿಡಿಯೋ ಫಾರ್ ದ ಡೇ. ನೋಡಿ ಹೆಂಗೆ ಆಟ ಆಡುತ್ತೆ ಅಂತ ಹನಿ ಇವಾಗ. ಜಸ್ಟ್ ಎಂಜಾಯ್ ದಿಸ್ ವಿಡಿಯೋ. ಇವಾಗ ನೋಡಿ ಸ್ವಲ್ಪ ಆಳಕ್ಕೆ ಕರ್ಕೊಂಡೋದ್ವಿ. ನೋಡಿ ಸ್ವಲ್ಪ ಸ್ವಿಮ್ ಮಾಡ್ತು, ಇನ್ನೂ ಅದು ಫುಲ್ ಬಾಡಿ ನೆಂದಿಲ್ಲ. ಶಿ ರಿಯಲಿ ಎಂಜಾಯ್ಡ್ ಇಟ್. ಆ್ಯಂಡ್ ಭಯನೂ ಆಯಿತು ಹನಿಗೆ ತುಂಬ. ಆಮೇಲೆ ಅದೇ ರಿಟರ್ನ್ ಕರ್ಕೊಂಡು ಬಂದುಬಿಡ್ತು. ಸಿ ನೋಡಿ ಹನಿನ ವಾಪಸ್ ಕರ್ಕೊಂಬಂದ್ಬಿಡ್ತಿದೆ. ಅದಕ್ಕೆ ಭಯ ಆಗ್ತಿದೆ, ಅದಕ್ಕೋಸ್ಕರ ಅದೇ ಮುಂದೆ ಹೋಗುತ್ತೆ, ಅದೇ ಹಿಂದೆ ಬರುತ್ತೆ. ಸೊ ಇಟ್ ರಿಯಲಿ ಎಂಜಾಯ್ಡ್ ಲಾಟ್. ಆಮೇಲೆ ಅಲ್ಲಲ್ಲಿ ಕಲ್ಲುಗಳಿತ್ತು, ಅದ್ರ ಮೇಲೂ ಎಗ್ರುಕೊಂಡು ಎಂಜಾಯ್ ಮಾಡ್ತಿತ್ತು.
else you can see her swim a bit. ಫುಲ್ಲು ನೆಂದಿದ್ದಾಯಿತು ಹನಿ. ಇವಾಗ ನೋಡಿ ಎಲ್ಲರೂ ನೋಡ್ತಿದ್ದಾರೆ. ದೇ ವರ್ ಆಲ್ ಎಂಜಾಯಿಂಗ್ ವಾಚಿಂಗ್ ಹನಿ ಆ್ಯಂಡ್ ನಾವು ತುಂಬ ಎಂಜಾಯ್ ಮಾಡಿದ್ರಿ, ನಾನು ಎಂಜಾಯ್ ಮಾಡಿದೆ. ಸೊ ಐ ಹೋಪ್ ಯು ಗೈಸ್ ಆಲ್ಸೋ ಹ್ಯಾವ್ ಎಂಜಾಯ್ಡ್ ದಿಸ್ ವಿಡಿಯೋ. ಸೊ ಇಫ್ ಯು ಹ್ಯಾವ್ ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ವಾಪಸ್ ಹೋಗುವಾಗ ಹನಿದು ಹೇರ್ ಅದಾಗದೆ ಹೋಗ್ಕೊಂಡಿತ್ತು, ಸ್ವಲ್ಪ ಎಲ್ಲ ಮಣ್ಣಾಗಿತ್ತು, ಖಾರ ಚೆನ್ನಾಗಿತ್ತು, ಖುಷಿಯಾಗಿತ್ತು. ಸೊ ರಿಯಲಿ ಎಂಜಾಯ್ಡ್ ಅಲಾಟ್. ವಾಪಸ್ ಬರೋ ಫುಲ್ಲು ಖುಷಿಯಾಗಿತ್ತು. ಅದಾಗದೇನೆ ಇವಾಗ ನೋಡಿ ಎಂಜಾಯ್ ಮಾಡ್ಕೊಂಡಿದ್ದೆ. ಶಿ ವಾಸ್ ರೆಸ್ಟಿಂಗ್. ನಾನು ಸ್ವಲ್ಪ ಏನಾದರೂ ಬ್ಯಾಲೆನ್ಸ್ ಕೊಡೋ ಥರ ಕೂತ್ಕೊಂಡ್ರೆ ಸೊ ಶಿ ವಾಸ್ ರೆಸ್ಟಿಂಗ್ ಅಷ್ಟೇ, ಇಲ್ಲಾಂದರೆ ಇದ್ಬಿಡುತ್ತೆ. That's why I was just giving her a space. Yeah, this is the video for the day. Please like, share and subscribe our videos for more videos and shorts. We'll be uploading on daily basis. So, sure. Yeah, thanks for watching.